ಅತ್ಯಂತ ದುಃಖಕರ. ಅವ್ರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ದಯಪಾಲಿಸಲಿ, ಭಗವಂತ ಶಕ್ತಿಯನ್ನು ಕೊಡಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ಅಮ್ಮನ ಸ್ಥಾನವನ್ನು ಯಾರೂ ತುಂಬಲಿಕ್ಕೆ ಸಾಧ್ಯ ಇಲ್ಲ. ನಾನು ರೇವಣ್ಣವ್ರ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾಯಿದ್ರು, ನಮ್ಮ ಮನೆ ದೇವತೆ ಅವರು, ನಮ್ಮ ಮನೆ ಶಕ್ತಿ, ಅಮ್ಮನ ಕಳ್ಕೊಂಬಿಟ್ಟೆ, ನಮ್ಮ ಮನೆ ದೇವತೆ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತು ಅಂತಕ್ಕಂಥ ಮಾತನ್ನು ಹೇಳ್ತಾಯಿದ್ರು. ಆ ಮಾತಿನಲ್ಲೇ ವ್ಯಕ್ತ ಆಗ್ತಿತ್ತು ಅಮ್ಮನ ಕಳ್ಕೊಂಡ ದುಃಖವನ್ನು ಅಷ್ಟು ಸುಲಭದಲ್ಲಿ ಮಾತಿನಲ್ಲಿ ಸಮಾಧಾನ ಮಾಡೋಕ್ಕಾಗಲ್ಲ ಅನ್ನೋದು ವ್ಯಕ್ತ ಆಗ್ತಿತ್ತು. ಅವರ ಅಗಲಿಕೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕುಟುಂಬಕ್ಕೆ ಭಗವಂತ ದಯಪಾಲಿಸಲಿ, ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ರಾಜಕಾರಣದಲ್ಲಿ ಅತ್ಯಂತ ಅಪರೂಪದ ಒಂದು ಕುಟುಂಬ ಅಂದರೆ ಅದು ಸನ್ಮಾನ್ಯ ಶ್ರೀ ದೇವೇಗೌಡರ ಕುಟುಂಬ. ಅಂಥ ಕುಟುಂಬದಲ್ಲಿ ಅವರ ಮನೆಯವರು, ಅಮ್ಮನವರಾದಂಥ ಚೆನ್ನಮ್ಮನವರು ಆ ಕುಟುಂಬವನ್ನು ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ಪೋಷಣೆ ಮಾಡಿ ಇವತ್ತು ದೇವೇಗೌಡರ ಒಂದು ಗೆಲುವಿನ ಹಿಂದೆ ಇರುವಂಥ ಶಕ್ತಿ ಅಮ್ಮನವರಾದಂಥ ಚೆನ್ನಮ್ಮವರು ಅಂದರೂ ತಪ್ಪಾಗಲ್ಲ. ಇವತ್ತು ಅವರು ನಮ್ಮ ಜೊತೆಲಿಲ್ಲ. ಅವರ ಏನು ಒಂದು ಅತ್ಯಂತವಾದಂಥ ಆತ್ಮೀಯ ಕುಟುಂಬ ದಿನಗಳು ಮೆಲುಕನ್ನು ಹಾಕುವಂಥದ್ದು ಅವರ ಕುಟುಂಬ ವರ್ಗದವರು ಮಾಡ್ತಾಯಿದ್ದಾರೆ. ಈಗಾಗಲೇ ತಾವುಗಳು ಅದನ್ನು ಮಾಧ್ಯಮದ ಮೂಲಕ ತೋರಿಸಿದ್ದೀರ. ಇವತ್ತು ಆ ದುಃಖವನ್ನು ತಡ್ಕೊಳ್ಳುವಂಥ ಶಕ್ತಿ, ಯಾಕಂದರೆ ಭಾಳ ಆತ್ಮೀಯವಾಗಿ ಕುಟುಂಬ ಬೆಸಗೆ ಆಗಿದ್ದು ನಾವು ನೋಡಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ರಾಜಕಾರಣಿ ಮನೆಯಲ್ಲೂ ಚೆನ್ನಮ್ಮನಂಥ ಒಬ್ಬ ಮಡದಿ ಇದ್ದರೆ ರಾಜಕಾರಣವಾಗಿ ಆ ಕ್ಷೇತ್ರ ಇರ್ಬೋದು, ಆ ರಾಜ್ಯ ಇರ್ಬೋದು, ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದನ್ನು ನಾವುಗಳು ಒಂದು ಆತ್ಮಾವಲೋಕನ ಮಾಡ್ಕೊಬೋದು. ಹಾಗಾಗಿ ಚೆನ್ನಮ್ಮನವರು ಇವತ್ತು ನಮ್ಮ ಜೊತೆ ಇಲ್ಲ. ಅವರ ನೆನಪುಗಳಿದೆ. ಅವರ ಆತ್ಮಕ್ಕೆ ಏನು ಒಂದು ಶಾಂತಿ ಸಿಗಲಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅತ್ಯಂತ ದುಃಖಕರ. ಅವ್ರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ದಯಪಾಲಿಸಲಿ, ಭಗವಂತ ಶಕ್ತಿಯನ್ನು ಕೊಡಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ಅಮ್ಮನ ಸ್ಥಾನವನ್ನು ಯಾರೂ ತುಂಬಲಿಕ್ಕೆ ಸಾಧ್ಯ ಇಲ್ಲ. ನಾನು ರೇವಣ್ಣವ್ರ ಹತ್ರ ಮಾತಾಡಿದಾಗ ಅವ್ರು ಹೇಳ್ತಾಯಿದ್ರು, ನಮ್ಮ ಮನೆ ದೇವತೆ ಅವರು, ನಮ್ಮ ಮನೆ ಶಕ್ತಿ, ಅಮ್ಮನ ಕಳ್ಕೊಂಬಿಟ್ಟೆ, ನಮ್ಮ ಮನೆ ದೇವತೆ ನಮ್ಮನ್ನು ಬಿಟ್ಟು ಹೋಗ್ಬಿಡ್ತು ಅಂತಕ್ಕಂಥ ಮಾತನ್ನು ಹೇಳ್ತಾಯಿದ್ರು. ಆ ಮಾತಿನಲ್ಲೇ ವ್ಯಕ್ತ ಆಗ್ತಿತ್ತು ಅಮ್ಮನ ಕಳ್ಕೊಂಡ ದುಃಖವನ್ನು ಅಷ್ಟು ಸುಲಭದಲ್ಲಿ ಮಾತಿನಲ್ಲಿ ಸಮಾಧಾನ ಮಾಡೋಕ್ಕಾಗಲ್ಲ ಅನ್ನೋದು ವ್ಯಕ್ತ ಆಗ್ತಿತ್ತು. ಅವರ ಅಗಲಿಕೆ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನು ಕುಟುಂಬಕ್ಕೆ ಭಗವಂತ ದಯಪಾಲಿಸಲಿ, ಅವರ ಆತ್ಮಕ್ಕೆ ಸದ್ಗತಿ ದೊರಕಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ರಾಜಕಾರಣದಲ್ಲಿ ಅತ್ಯಂತ ಅಪರೂಪದ ಒಂದು ಕುಟುಂಬ ಅಂದರೆ ಅದು ಸನ್ಮಾನ್ಯ ಶ್ರೀ ದೇವೇಗೌಡರ ಕುಟುಂಬ. ಅಂಥ ಕುಟುಂಬದಲ್ಲಿ ಅವರ ಮನೆಯವರು, ಅಮ್ಮನವರಾದಂಥ ಚೆನ್ನಮ್ಮನವರು ಆ ಕುಟುಂಬವನ್ನು ರಾಜಕೀಯವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲೂ ಪೋಷಣೆ ಮಾಡಿ ಇವತ್ತು ದೇವೇಗೌಡರ ಒಂದು ಗೆಲುವಿನ ಹಿಂದೆ ಇರುವಂಥ ಶಕ್ತಿ ಅಮ್ಮನವರಾದಂಥ ಚೆನ್ನಮ್ಮವರು ಅಂದರೂ ತಪ್ಪಾಗಲ್ಲ. ಇವತ್ತು ಅವರು ನಮ್ಮ ಜೊತೆಲಿಲ್ಲ. ಅವರ ಏನು ಒಂದು ಅತ್ಯಂತವಾದಂಥ ಆತ್ಮೀಯ ಕುಟುಂಬ ದಿನಗಳು ಮೆಲುಕನ್ನು ಹಾಕುವಂಥದ್ದು ಅವರ ಕುಟುಂಬ ವರ್ಗದವರು ಮಾಡ್ತಾಯಿದ್ದಾರೆ. ಈಗಾಗಲೇ ತಾವುಗಳು ಅದನ್ನು ಮಾಧ್ಯಮದ ಮೂಲಕ ತೋರಿಸಿದ್ದೀರ. ಇವತ್ತು ಆ ದುಃಖವನ್ನು ತಡ್ಕೊಳ್ಳುವಂಥ ಶಕ್ತಿ, ಯಾಕಂದರೆ ಭಾಳ ಆತ್ಮೀಯವಾಗಿ ಕುಟುಂಬ ಬೆಸಗೆ ಆಗಿದ್ದು ನಾವು ನೋಡಿದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ರಾಜಕಾರಣಿ ಮನೆಯಲ್ಲೂ ಚೆನ್ನಮ್ಮನಂಥ ಒಬ್ಬ ಮಡದಿ ಇದ್ದರೆ ರಾಜಕಾರಣವಾಗಿ ಆ ಕ್ಷೇತ್ರ ಇರ್ಬೋದು, ಆ ರಾಜ್ಯ ಇರ್ಬೋದು, ಹೇಗೆ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದನ್ನು ನಾವುಗಳು ಒಂದು ಆತ್ಮಾವಲೋಕನ ಮಾಡ್ಕೊಬೋದು. ಹಾಗಾಗಿ ಚೆನ್ನಮ್ಮನವರು ಇವತ್ತು ನಮ್ಮ ಜೊತೆ ಇಲ್ಲ. ಅವರ ನೆನಪುಗಳಿದೆ. ಅವರ ಆತ್ಮಕ್ಕೆ ಏನು ಒಂದು
ಶಾಂತಿ ಸಿಗಲಿ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ.